ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋದಲ್ಲಿ ಇನ್ನೊಂದು ಸಿಂಪಲ್ ಆ್ಯಂಡ್ ಈಸಿ ಬೀಡ್ಸ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಬರೀ ಬೀಡ್ಸ್ ವರ್ಕ್ ಬರುತ್ತೆ, ಕುಚ್ಚು ಬರಲ್ಲ. ಅದಕ್ಕೆ ನಾನು ಈ 3 ಥರ ಬೀಡ್ಸ್ನ ಮತ್ತು ಕಾಟನ್ ಥ್ರೆಡ್ಗೆ ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ಸೀರೆ ಕೆಳಗಿಂದ ನೀಡಲ್ನ ಹಾಕ್ಕೊಂಡು ಈ ನಾಟ್ ಹಾಕಿದ್ದೀನಲ್ಲ ಅದರ ಮಧ್ಯೆ ನೀಡಲ್ನ ಸೇರಿಸಿ ಈ ಥರ ಹೇಳ್ಕೊಂಡ್ರೆ ಅದು ಲಾಕ್ ಆಗಿಬಿಡುತ್ತೆ. ನಾನು ಗಟ್ಟಿಯಾಗಿರಲಿ ಅಂತ ಇನ್ನೊಂದು ರೌಂಡ್ ಲಾಕ್ ಮಾಡ್ತಾ ಇದ್ದೀನಿ. ಈಗ ಬೀಡ್ಸ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಗೋಲ್ಡ್ ದೊಡ್ಡ ಬೀಡ್ಸ್ ಇದೆಲ್ಲ ಬಿಗ್ ಸೈಜು ಅದನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ಈ ಪರ್ಲ್ ಬೀಡ್ಸು, ಆಮೇಲೆ ಚಿಕ್ಕ ಬೀಡ್ಸು ಇದನ್ನು ಸೂಜಿ ನೀಡಲಲ್ಲಿ ಹಾಕ್ಕೊಂಡು ಎಳ್ಕೊಂಡು ಅದನ್ನು ಸೀರೆ ಅಂಚಿಗೆ ಸರಿಯಾಗಿ ತಾಗೋ ಥರ ಇಟ್ಕೋತೀನಿ. ಅಂದರೆ ಅದಕ್ಕೆ ಟಚ್ ಆಗಬೇಕು ಆ ಥರ ಇಟ್ಕೊಳ್ಳಿ. ಈ ಮೇಲಿನ ಚಿಕ್ಕ ಬೀಡ್ಸ್ ಇಟ್ಕೊಂಡು ಸ್ವಲ್ಪ ದಾರ ಎಳೆದು ಸೀರೆಗೆ ಸರಿಯಾಗಿ ನೀಟಾಗಿ ಟಚ್ ಆಗೋ ಥರ ಎಳ್ಕೊಳ್ಳಿ. ತುಂಬ ಟೈಟು ಮಾಡ್ಕೋಬೇಡಿ, ತುಂಬ ಲೂಸಾಗಿ ಬಿಡಬೇಡಿ. ನಾನು ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಂಡು ಟೈಟ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಒಂದು 3 ಸರ್ತಿನೂ ಹಾಕ್ಕೋಬೋದು. ನಾನು 2 ಸರ್ತಿ ಹಾಕ್ಕೊಂಡಿದ್ದೀನಿ. ಈ ಥರ ಮತ್ತೆ ಪರ್ಲು ಗೋಲ್ಡ್ ಬೀಡ್ಸ್ ಮಧ್ಯೆ ಹಾಕ್ಕೊಂಡು ಕೆಳಗಡೆ ಎಳ್ಕೊಂಡು ಸೀರೆ ಹಿಂದೆ ದಾರ ತೊಗೊಂಬಂದು ಅದನ್ನು ಅಲ್ಲಿಗೆ ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಇಲ್ಲೇ ನಾಟ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡು ಎಂಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ಗೆ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ. ನಾನು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಹಿಂದ್ಗಡೆ ಇರೋ ದಾರಾನ ಕಾಣದೆ ರೀತಿ ಹಾಕ್ಕೊಳ್ಳಿ. ಮತ್ತು ಗೋಲ್ಡ್ ಬೀಡ್ಸು ಪರ್ಲು, ಆಮೇಲೆ ಒಂದು ಗೋಲ್ಡ್ ಬೀಡ್ಸ್ ಹಾಕ್ಕೊಂಡು ಎಳ್ಕೊಂಡು ಮತ್ತು ಪರ್ಲು ಈ ಗೋಲ್ಡ್ ಬೀಡ್ಸ್ ಮಧ್ಯೆ ಹಾಯಿಸಿ ಕೆಳಗಡೆ ತಂದು ಮತ್ತೆ ಒಂದು ರೌಂಡ್ ಹಾಕ್ಕೋತೀನಿ. 2 ರೌಂಡ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಆ ಪರ್ಲು ಟೈಟಾಗಿ ಬೀಡ್ಸು ನಿಂತ್ಕೊಳ್ಳುತ್ತೆ. ಮತ್ತೆ ಈ ರೀತಿ ಕೆಳಗಡೆ ತಂದು ಇಲ್ಲೊಂದು ನಾಟ್ ಹಾಕೋತಾ ಇದ್ದೀನಿ. ನೀವು ಪ್ರತಿ ಸರ್ತಿ ಬೇಕು ಅಂದರೆ ಇಲ್ಲೇ ಎಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದು ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ಬೋದು. ನೀವು ಈ ಥ್ರೆಡ್ಡು ಯಾವ ಕಲರ್ ಸೀರೆ ಇರುತ್ತೋ ಆ ಕಲರ್ ಥ್ರೆಡ್ನೇ ತೊಗೊಂಡ್ರೆ ಅದು ಹಿಂದ್ಗಡೆ ಬಂದ್ರೂ ಅಷ್ಟು ಕಾಣಿಸೋದಿಲ್ಲ. ಪ್ರತಿ ಸರ್ತಿ ಈ ಬೀಡ್ಸ್ ಆ್ಯಡ್ ಮಾಡಬೇಕಾದ್ರೆ ಎಲ್ಲಾದ್ರ ಮಧ್ಯೆ ಗ್ಯಾಪು ಕರೆಕ್ಟಾಗಿರೋ ಥರ ನೋಡ್ಕೊಳ್ಳಿ. ಒಂದು ಪಕ್ಕ ಇನ್ನೊಂದು ದೂರ, ಒಂದು ಹತ್ತಿರ ಆ ಥರ ಮಾಡ್ಕೋಬೇಡಿ. ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನಾನು ಇದೇ ರೀತಿ ಫುಲ್ಲು ಇದನ್ನು ಹಾಕ್ಕೋತಾ ಇದ್ದೀನಿ. ನೀವು ಇದೇ ರೀತಿ ಹಾಕ್ಕೊಂಡು ಹೋಗಿ. ಇದು ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿ ಹಾಕ್ಕೋಬೋದು. ಆಮೇಲೆ ಇದು ಸ್ವಲ್ಪ ವರ್ಕಿನ್ ಸೀರೆ ಈ ಥರ ಇರುತ್ತಲ್ಲ ಆ ಥರ ಸೀರೆಗಳಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಇದೇ ರೀತಿ ಹಾಕ್ಕೊಂಡು ಕೊನೆಗೆ ಇಲ್ಲಿ ನಾಟ್ ಹಾಕ್ಕೊಂಡು ಇದನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಚೆನ್ನಾಗಿ ಬರುತ್ತೆ.
ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.